ಹಲೋ, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ರು ಹೇಗಿದ್ದೀರಾ? ನನ್ಗಂತೂ ಇವತ್ತಿನ ಬ್ಲಾಗ್ ಮಾಡೋಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತಾ, ಇದು ನನ್ನ ಆಂಟಿ ಜ್ಯುವೆಲ್ರಿ ಕಲೆಕ್ಷನ್. ಗೋಲ್ಡ್ ಜ್ಯುವೆಲ್ರಿ ಅಲ್ಲ, ಟೆರಾಕೋಟಾ ಜ್ಯುವೆಲ್ರಿ ಜೊತೆಗೆ ಒಂದಷ್ಟು ಬೀಡ್ಸ್ ಸರಗಳನ್ನ ಕೂಡ ಅವರು ಕಲೆಕ್ಷನ್ ನಲ್ಲಿ ಇಟ್ಕೊಂಡಿದ್ದಾರೆ. ಏನೆಲ್ಲ ಜ್ಯುವೆಲ್ರೀಸ್ ಆಂಟಿ ಹತ್ರ ಇದೆ, ಹೇಗಿದೆ, ಎಷ್ಟು ವರ್ಷದಿಂದ ಈ ಒಂದು ಜ್ಯುವೆಲ್ರಿ ಕಲೆಕ್ಟ್ ಮಾಡ್ತಾ ಇದ್ದಾರೆ, ನಾವು ತಿಳ್ಕೊಳ್ಳೋಣ ಬನ್ನಿ. ಆಂಟಿ, ವೆಲ್ಕಮ್ ಟು ಮೈ ಬ್ಲಾಗ್. ಥ್ಯಾಂಕ್ ಯು. ಸೊ ಆಂಟಿ, ನನ್ನ ಬ್ಲಾಗ್ ನಲ್ಲಿ ನೀವು ಬಂದ್ರೆ ನನ್ಗಂತೂ ಫುಲ್ ಜೋಶ್ ವಿಡಿಯೋ ಮಾಡಕ್ಕೆ, ಸೀರಿಯಸ್ಲಿ. ಯಾಕಂದ್ರೆ ನನ್ಗೊಬ್ಳೆ ಮಾತಾಡಕ್ ಒಂಥರ ಬೋರಿಂಗ್. ಸೊ ನೀವು ನಂಗೆ ಕಂಪ್ನಿ ಸಿಗ್ತೀರಾ ಅಲ್ವಾ, ನೀವು ನನ್ನಷ್ಟೇ ಉತ್ಸಾಹದಿಂದ ಮಾತಾಡ್ತೀರಾ, ಅದು ನಂಗೆ ತುಂಬಾ ಖುಷಿ ಕೊಡುತ್ತೆ. ಸೊ ನಮ್ಮ ಪ್ರೀವಿಯಸ್ ಸಾರಿ ವಿಡಿಯೋಸ್ಗೆ ತುಂಬಾ ಜನ ಕಮೆಂಟ್ಸ್ ಮಾಡಿದ್ದಾರೆ. ಸೊ ನಿಮ್ ಬಗ್ಗೆ ಕೂಡ ತುಂಬಾ ಜನ ಕೇಳಿದ್ದಾರೆ. ನನ್ಗೆ ಅದರಿಂದ ನಿಮ್ ಜೊತೆ ಮತ್ತೊಂದು ವಿಡಿಯೋ ಯಾಕೆ ಮಾಡಬಾರ್ದು ಅನಿಸ್ತು. ಸೊ ನೀವು ಜ್ಯುವೆಲ್ರಿ, ಅದರಲ್ಲೂ ಟೆರಾಕೋಟಾ ಜ್ಯುವೆಲ್ರಿ ಒಂದಷ್ಟು ಇಟ್ಕೊಂಡಿದೀನಿ ಅಂತ ಹೇಳ್ತಾ ಇದ್ವಿ ಅಲ್ವಾ, ಅದಕ್ಕೆ ಈ ಒಂದು ವಿಡಿಯೋನಲ್ಲಿ ಟೆರಾಕೋಟಾ ಜ್ಯುವೆಲ್ರಿ ಕಲೆಕ್ಷನ್ ನ ತೋರ್ಸೋಣ ಅಂತ ನಾನು ಪ್ಲಾನ್ ಮಾಡಿದೆ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಆಂಟಿ? ಏನಿಲ್ಲ, ಖುಷಿ ಅನಿಸ್ತಾ ಇದೆ. ನಮ್ಗೂ ಒಂಥರ ಜೋಶ್ ಬಂದ್ಬಿಟ್ಟಿದೆ ಈಗ ಹೇಳ್ಬೇಕು ಅಂದ್ರೆ, ಫುಲ್ ಜೋಶ್. ಸೂಪರ್ ಸೂಪರ್ ಆಂಟಿ. ನನಗ್ ಗೊತ್ತಿಲ್ಲ, ನನಗೆ ನಿಮ್ಮ ಏಜ್ ಆದಾಗ ನಾನು ಇಷ್ಟು ಜೋಶ್ ಆಗಿರ್ತೀನಿ. ನನಗೇನ್ ಏಜು, 16 ಮಧ್ಯೋಳಮ್ಮ, ಈಗ ಇನ್ನು ಏನ್ ಏಜ್ ಆಗಿದೆ. ಸೂಪರ್ ಸೂಪರ್ ಆಂಟಿ. ಸೊ ಓಕೆ, ಇವಾಗ ಆಂಟಿ ಹತ್ರ ಏನೇನೆಲ್ಲ ಜ್ಯುವೆಲ್ರೀಸ್ ಇದೆ ಅಂತ ನನ್ಗಂತೂ ತುಂಬಾ ಕುತೂಹಲ ಇದೆ, ನಿಮ್ಗೂ ಅಷ್ಟೇ ಕುತೂಹಲ ಇದೆ ಅಂತ ನನಗ್ ಗೊತ್ತು. ನನ್ನ ಪ್ರೀವಿಯಸ್ ವಿಡಿಯೋಸ್ ಯಾರೆಲ್ಲ ನೋಡಿಲ್ಲ, ಒಂದ್ಸಲ ನೋಡ್ಕೊಂಡ್ ಬನ್ನಿ. ಡೆಫಿನೆಟ್ಲಿ ಆಂಟಿ ಜೊತೆ ಮಾಡಿರುವಂತಹ KSIC ಸೀರೆ ಕಲೆಕ್ಷನ್ ವಿಡಿಯೋಸ್ ಇದೆ, ಜೊತೆಗೆ ಪ್ರಿಯದರ್ಶಿನಿ ಸ್ಯಾರಿ ಕಲೆಕ್ಷನ್ ವಿಡಿಯೋ ಕೂಡ ಇದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಒಂದೊಂದು ಸ್ಯಾರಿ ಕೂಡ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ, ಒಂದ್ಸಲ ನೋಡ್ಕೊಂಡ್ ಬನ್ನಿ. ಇವತ್ತು ಆಂಟಿ ಹತ್ರ ಇರುವಂತಹ ಜ್ಯುವೆಲ್ರಿ ಕಲೆಕ್ಷನ್ ನ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ. ಸೊ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಕಲೆಕ್ಷನ್ಸ್ ನೋಡೋಣ. ಓಕೆ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವು ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಬಂದು ಎಲ್ಲ ಮಾಡಿದ್ದೀರಾ ಅಂದಮೇಲೆ ನಮ್ಮ ಕಡೆಯಿಂದ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ. ದಟ್ಸ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್, ದಟ್ಸ್ ಆಲ್. ಓಕೆ, ಆಂಟಿ ಬಂದು ತುಂಬಾನೇ ಯಾವಾಗ್ಲೂ ಜೋವಿಯಲ್ ಆಗಿರಕ್ ಇಷ್ಟಪಡ್ತಾರೆ. ಸೊ ನನಗೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವತ್ತೂ ಅಯ್ಯೋ ತುಂಬಾ ದೊಡ್ಡವ್ರ ಜೊತೆ ಮಾತಾಡ್ತಾ ಇದೀನಿ, ಅಥವಾ ನನ್ಗಿಂತ ಏಜಲ್ಲಿ ಸಿಕ್ಕಾಪಟ್ಟೆ ದೊಡ್ಡವರು, ಅವ್ರ ಜೊತೆ ಹೆಂಗಪ್ಪ ಇರೋದು ಅದ್ರೆಲ್ಲ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ಅವ್ರು ತುಂಬಾ ಕಂಫರ್ಟ್ ಫೀಲ್ ಮಾಡ್ತಾರೆ. ಅಂದ್ರೆ ಏನೋ ನಮ್ಮ ಏಜ್ ಫ್ರೆಂಡ್ಸ್ ಜೊತೆನೆ ನಮ್ಮ ವೇವ್ ಲೆಂತ್ ಯಾವಾಗ್ಲೂ ಚೆನ್ನಾಗಿ ಮ್ಯಾಚ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಏಜ್ ಅವ್ರ ಜೊತೆನೆ ನಾನು ಮಾತಾಡ್ತಾ ಇದ್ದೀನಿ ಏನೋ ನನ್ನ ಫ್ರೆಂಡ್ ಜೊತೆ ಅನ್ನೋ ತರ ನನಗೆ ಫೀಲ್ ಆಗುತ್ತೆ. ಆ ರೀತಿ ಅವ್ರು ನನಗೆ ಕಂಫರ್ಟ್ ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅದರಿಂದ ನಂಗೆ ಆಂಟಿ ಜೊತೆ ಬ್ಲಾಗ್ ಮಾಡಕ್ ತುಂಬಾ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ನಿಮ್ಮ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಂಟಿ, ನಿಮ್ಮ ಹತ್ರ ನೋಡಿ, ಅವರು ಮತ್ತೆ ಮತ್ತೆ ಏಜ್ ಅಂತ ಇದ್ದಾರೆ ನೋಡಿ, ನಂಗೆ ನೆನ್ಪು ಮಾಡ್ತಾ ಇದ್ದಾರೆ. ಏಜ್ ಇಸ್ ಎ ನಂಬರ್, ಏಜ್ ಇಸ್ ಎ ನಂಬರ್. ಡೆಫಿನೆಟ್ಲಿ ಆಂಟಿ, ಖಂಡಿತ ಇಲ್ಲ, ನಿಜ ನೀವು ಹೇಳಿದ್ದು. ಏಜ್ ಆಕ್ಚುಲಿ ಜಸ್ಟ್ ಅ ನಂಬರ್ ಅಷ್ಟೇನೆ, ಎಲ್ಲ ನಮ್ಮ ಮನ್ಸಿಗೆ ಬಿಟ್ಟಿದ್ದು ಅಂತ ನೀವು ಹೇಳ್ತಿದ್ದೀರಾ. ಇದನ್ನ ನಾವು ಆಕ್ಚುಲಿ ಫಾಲೋ ಮಾಡ್ಬೇಕು ನಮ್ಮ ಲೈಫ್ ಅಲ್ಲಿ. ಬನ್ನಿ ಆಂಟಿ, ನಿಮ್ಮ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸಿ, ಏನೇನೆಲ್ಲ ಇಟ್ಟಿದ್ದೀರಾ, ಹೇಗಿದೆ ನೋಡೋಣ ಪ್ಲೀಸ್. ಕಮ್ ಆನ್. ಆಂಟಿ ನೋಡಿ, ಈ ಫೋಟೋದಲ್ಲಿ ಎಷ್ಟು ಮುದ್ದಾಗಿದ್ದಾರೆ. ಇದು ಸ್ವಲ್ಪ ಒಂದು ವರ್ಷದ ಫೋಟೋ ಅನ್ಸುತ್ತೆ. ಹೌದಾ? ಹೇರ್ ಉದ್ದಕ್ ಬಿಟ್ಟಿದೆ, ಈಗ ಬಾಫ್ ಕಟ್ ಆಗಿದ್ದಾರೆ. ಇದೆಲ್ಲನು ನಂದು ಟೆರಾಕೋಟಾ ಕಲೆಕ್ಷನ್ಸ್. ಓಕೆ, ಒಂದೊಂದು ಸರದ ಬಗ್ಗೆನೂ ಆಂಟಿ ಈಗ ಡೀಟೇಲ್ ಹೇಳ್ತಾರೆ. ಆಂಟಿ, ಈ ಒಂದು ಗ್ರೀನ್ ಕಲರ್ ಬೀಡ್ಸ್ ಲಾಂಗ್ ನೆಕ್ಲೆಸ್ ಏನಿದೆ, ಇದನ್ನ ಯಾವಾಗ ತಗೊಂಡ್ರಿ? ಇದು ನಾನು ಮೋಸ್ಟ್ಲಿ 1 ವರ್ಷದ ಹಿಂದೆ, ಅದೇ ನಂದು ಪ್ರಿಯದರ್ಶಿನಿಲಿ ಒಂದು ಗ್ರೀನ್ ಕಲರ್ ಸ್ಯಾರಿ ತಗೊಂಡಿದ್ದೆ. ಅದಕ್ಕೆ ಸೂಟ್ ಆಗುತ್ತೆ ಅನ್ಬಿಟ್ಟು ಇದನ್ನ ತಗೊಂಡೆ. ಹ್ಯಾಂಗಿಂಗ್ಸ್ ನೋಡಿ, ಇದು ಎಷ್ಟು ಉದ್ದ ಇದೆ, ತುಂಬಾ ಚೆನ್ನಾಗಿದೆ ಆಂಟಿ. ಹೌದೌದು, ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು ಹೌದೌದು. ಆಮೇಲೆ ತುಂಬಾ ಒಂಥರ ಡೀಸೆಂಟ್ ಆಗಿದೆ ಇದು. ಹೌದು, ಹಾಕೊಂಡ್ರೆ. ಆಂಟಿ, ಇದು ಬಂದು ಒಂಥರ ಈ ಶಿವನ್ ಕಣ್ಣು ಡಿಸೈನ್. ಹೌದೌದು ನೋಡಿ, ಇದಕ್ಕೆ 2 ಕೊಟ್ಟಿದ್ದಾರೆ. ಹೌದೌದು, ಒಂದು ಹ್ಯಾಂಗಿಂಗ್ ತರ ಇದೆ, ಸ್ಟಡ್ ಇದು ನೋಡಿ. ಹೌದು, ತುಂಬಾ ಚೆನ್ನಾಗಿದೆ ಆಂಟಿ. ಓಕೆ, ಚೆನ್ನಾಗಿದೆ. ಇದು ನನ್ನ ಫಸ್ಟ್ ಕಲೆಕ್ಷನ್, ಇದು ದಿಸ್ ಒನ್. ರಾಯಲ್ ಬ್ಲೂ. ಹಾಕೊಂಡ್ರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇದು ಜುಮ್ಕಿನೂ ಇದೆ,
ಪ್ಲಸ್ ಜುಮ್ಕಿ ತರನು ಕೊಟ್ಟಿದ್ದಾರೆ, ಜೊತೆಗೆ ಒಂದು ಸ್ಮಾಲ್ ಸ್ಟಡ್ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಹೆವಿ ಮ್ಯಾಚ್ ಮಾಡಿ ಹಾಕೋಬಹುದು. ಕರೆಕ್ಟ್. ಇದು ಬಂದು ಆರೆಂಜ್ ಕಲರ್ ಫ್ಲವರ್ ತರ ಇದೆ ನೋಡಿ. ಇದು ಕಿವಿದು ನೋಡಿ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಬೇರೆ ಒಂದು ಎಕ್ಸಾಕ್ಟ್ಲಿ ಮುತ್ತು ಬಂದಿದೆ. ಅದಕ್ಕೆ ಎಕ್ಸಾಕ್ಟ್ ಮಾಡಿದ್ದಾರೆ. ಪರ್ಲ್ ಅಲ್ಲಿ ಎಕ್ಸ್ಟ್ರಾ ಒಂದೊಂದು ಹ್ಯಾಂಗಿಂಗ್ ಬೀಡ್ಸ್ ಕೊಟ್ಟಿದ್ದಾರೆ. ಕರೆಕ್ಟ್. ತುಂಬಾ ಚೆನ್ನಾಗಿದೆ ಆಂಟಿ. ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಹೌದು, ಡಾರ್ಕ್ ಕಲರ್ ಬೇರೆ ಇದೆ. ಅಂಡ್ ಈಗ ನೀವು ನೋಡ್ತಾ ಇರಬಹುದು, ಇದು ಬಂದು ಡೈಮಂಡ್ ಡಿಸೈನ್ ಇದೆ. ಸೊ ತುಂಬಾನೇ ಚೆನ್ನಾಗಿದೆ, ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ. ಸೊ ಈ ಗ್ರೇ ಕಲರ್ ಅಥವಾ ಬ್ಲಾಕ್ ಕಲರ್ ಡ್ರೆಸ್ ಅವ್ರ ಸಾರಿಗೆ ಚೆನ್ನಾಗಿದೆ. ಬಾಟಿಕ್ ಆತರ ಸ್ಯಾರಿ ಸುಡ್ತೀವಿ ನೋಡಿ, ಇದು ಕೆಳಗಡೆ ಪುಟ್ಟದು ಇದು ಬಂದಿದೆ. ಹೌದು, ಚೆನ್ನಾಗಿದೆ. ಇದಕ್ಕೆ ಮಧ್ಯ ಮಧ್ಯ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ, ಅದರಿಂದ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಮಧ್ಯ ಬ್ಲಾಕ್ ಬೀಡ್ಸ್ ನೋಡಿ. ಇಲ್ಲಿ ನೀವು ನೆಕ್ಸ್ಟ್ ನೋಡ್ತಾ ಇರಬಹುದು. ಸೊ ಇದು ಬಂದು ಫುಲ್ ಪಿಂಕ್, ಬ್ಲಾಕ್ ಅಂಡ್ ಗೋಲ್ಡ್ ಬೀಡ್ಸ್ ಇಂದ ಮಾಡಿದ್ದಾರೆ ಚೈನ್. ಹಾಗೆ ಈ ಮಂಡಲ ಡಿಸೈನ್ ನಲ್ಲಿ ಪೆಂಡೆಂಟ್ ಬಂದಿದೆ. ಕೆಳಗಡೆ ಒಂದು ಸ್ಮಾಲ್ ಜುಮ್ಕಿ ಬೇರೆ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಆಂಟಿ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ನೋಡಿ, ಎಕ್ಸಾಕ್ಟ್ಲಿ ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗೋ ತರಾನೇ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದು ಆಂಟಿ, ನನ್ಗಂತೂ ಇದು ತುಂಬಾ ಇಷ್ಟ ಆಗೋಯ್ತು. ಬಿಕಾಸ್ ಮಲ್ಟಿ ಕಲರ್ ಎಲ್ಲಾ ಡ್ರೆಸ್ ಅಥವಾ ಸಾರೀಸ್ಗೆ ವರ್ಕ್ ನೋಡಿ. ಇದು ಸ್ವಲ್ಪ ಹತ್ರದಿಂದ ವರ್ಕ್ ನೋಡಿ ಹೇಗಿದೆ ನೋಡಿ, ಎಷ್ಟು ಡೀಟೇಲಿಂಗ್ ಆಗಿದೆ ಅಲ್ಲ ಆಂಟಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಪುಟ್ ಪುಟ್ಟು ಜುಮ್ಕಿ ಕೊಟ್ಟಿದ್ದಾರೆ. ಜುಮ್ಕಿನೂ ಕೊಟ್ಟಿದ್ದಾರೆ, ಮಲ್ಟಿ ಕಲರ್ ಇಂದ ಕಲರ್ ಫಿಲ್ ಮಾಡಿದ್ದಾರೆ. ಇದಕ್ಕೂ ಪುಟಾಣಿ ಪುಟಾಣಿ ಇದು ಹಾಕೋಬಹುದು. ಬೇಕು ಅಂತಂದ್ರೆ ಈ ಜುಮ್ಕಿ ಕೂಡ ಯೂಸ್ ಮಾಡಬಹುದು. ಹೌದೌದು ನೋಡಿ, ಚೆನ್ನಾಗಿದೆ ಆಂಟಿ. ಇದು ನನ್ಗಂತೂ ಈ ನೆಕ್ಲೆಸ್ ಅಂತೂ ತುಂಬಾ ಇಷ್ಟ ಆಗೋಯ್ತು. ನೀವು ಒಂದ್ ಫೋಟೋದಲ್ಲಿ ಹಾಕಿದಾಗ ಕೂಡ ನನ್ಗೆ ಇದು ತುಂಬಾ ಇಷ್ಟ ಕೇಳಿದೆ. ಅಂಡ್ ಇಲ್ಲಿ ಈಗ ನಾವ್ ಈ ಬೀಡ್ಸ್ ಇದು ಟೆರಾಕೋಟಾನೆ. ಇದು ದಿಸ್ ಒನ್. ಹೌದಾ, ಜುಮ್ಕಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಆಂಟಿ. ಏನಕ್ಕಾರ ಕಾಂಬಿನೇಷನ್ ಮಾಡಿ ಹಾಕೋಬಹುದು ನಾವು, ಚೆನ್ನಾಗಿದೆ ನೋಡಿ. ಈಗ ನೀವು ನೋಡ್ತಾ ಇರೋದು ಕೂಡ ಇದು ಶೈನಿಂಗ್ ಕಾಣಿಸ್ತಿದೆ, ಆದ್ರೆ ಇದು ಕೂಡ ಟೆರಾಕೋಟಾನೆ. ಸೊ ಇದು ಒಂಥರ ಏನ್ ಹೇಳೋದು, ಬ್ರಿಕ್ ಕಲರ್ ಅಲ್ಲಿ ಈ ಬೀಡ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ. ಇದನ್ನ ಖಂಡಿತ ನೀವು ಸಾರಿ ಅಥವಾ ಡ್ರೆಸ್ ಗೆಲ್ಲ ಮ್ಯಾಚ್ ಮಾಡಕೊಂಡು ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ಆಂಟಿ ಹತ್ರ ಇರುವಂತಹ ಪ್ರಿಯದರ್ಶಿನಿ ಸಾರೀಸ್ಗೆ ಈ ರೀತಿ ನೆಕ್ ಪೀಸ್ ಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನೀವ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಈ ಬ್ಲೂ ಕಲರ್ ಏನ್ ನೋಡ್ತಾ ಇದ್ದೀರಾ, ಈ ಪೆಂಡೆಂಟ್ ಬಿಟ್ಟು ಮಿಕ್ಕಿದ ಬೀಡ್ಸ್ ಎಲ್ಲ ಏನಿದೆ ಇದು ಪೂರ್ತಿ ಟೆರಾಕೋಟಾ ಇಂದಾನೆ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿದೆ, ಗೊತ್ತೇ ಆಗೋದಿಲ್ಲ ಇದು ಟೆರಾಕೋಟಾ ನೆಕ್ ಪೀಸ್ ಅಂತ ಹೇಳಿ ಯಾರಿಗೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಡೀಟೇಲಿಂಗ್ ಆಗಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕೂಡ ಪ್ಯೂರ್ಲಿ ಟೆರಾಕೋಟಾ ನೆಕ್ ಪೀಸಸ್ಸು. ನಿಮಗೆ ಗೊತ್ತಾಗುತ್ತಾ ನಿಜವಾಗ್ಲೂ ಇದು ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಶೈನಿಂಗ್ ಆಗಿದೆ. ಹಾಗೇನೆ ಇದು ಕೂಡ, ಇದನ್ನೆಲ್ಲ ನಾನು ಬೀಡ್ಸ್ ಅಲ್ಲಿ ಯೂಸ್ ಮಾಡಿದ್ದೆ, ಬಟ್ ಆಂಟಿ ಹತ್ರ ಟೆರಾಕೋಟಾದಲ್ಲಿದೆ. ನನ್ಗಂತೂ ಇದು ನೋಡ್ಬಿಟ್ಟು ನಂಗೆ ನಂಬಕ್ಕೆ ಆಗ್ಲಿಲ್ಲ. ವರ್ಕ್ಮನ್ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಹೌದು. ಇನ್ನು ಸಿಂಪಲ್ ಆಗಿರುವಂತಹ ಕೆಲವು ಬೀಡ್ಸ್ ಸರಗಳು ಕೂಡ ಇದೆ ಆಂಟಿ ಹತ್ರ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿದೆ ಆಂಟಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಬ್ಲೂ ಕಲರ್ ಬೀಡ್ಸ್ ಸರ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ನನ್ಗಂತೂ ಒಂದೊಂದು ಸರಗಳು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದನ್ನ ನಾವು ಸಾರಿ ಅಥವಾ ಡ್ರೆಸ್ ಮೇಲೆ ವೇರ್ ಮಾಡಿ ಹಾಕೊಂಡಾಗ ಇದಕ್ಕೆಲ್ಲದಕ್ಕೂ ಇದು ಬಂದಿದೆ ನೋಡಿ. ಹೌದು, ಎಲ್ಲದಕ್ಕೂ ಥ್ರೆಡ್ ಬಂದಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಹಿಂದ್ಗಡೆ ಬ್ಲೂಗೆ ಬ್ಲೂನೇ ಎಷ್ಟು ಚೆನ್ನಾಗಿದೆ ಅಂತ. ಇದು ಹವಳ ಪ್ಲಸ್ ಪರ್ಲ್, ಹವಳ ಮತ್ತೆ ಪರ್ಲ್ ಕಾಂಬಿನೇಷನ್. ಇದೆಲ್ಲ ನೋಡೋಕ್ ಸಿಂಪಲ್ ಆಗಿರುತ್ತೆ, ಬಟ್ ನೀವು ಪ್ರಾಪರ್ ಆಗಿ ಆ ಒಂದು ಡ್ರೆಸ್ ಅಥವಾ ಸಾರಿ ವೇರ್ ಮಾಡಿದಾಗ ನಿಮ್ಗೆ ಅದರ ಲುಕ್ ಇನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕೂಡ ಬೀಡ್ಸ್ ಸರ. ಇದು ತುಂಬಾ ಚೆನ್ನಾಗಿದೆ. ನೀವು ನನ್ನ ಪ್ರೀವಿಯಸ್ ಸಾರಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಅದ್ರಲ್ಲಿ ಆಂಟಿ ಈ ಸರನ ವೇರ್ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೀನ್ ಕಲರ್ ಬೀಡ್ಸ್. ಇದು ಆಕ್ಚುಲಿ ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸ್ತಿದೆ, ಇಲ್ಲಿ ರಿಯಲ್ ಆಗಿ ನೋಡೋದಕ್ಕೆ ಒಂದ್ ಸ್ವಲ್ಪ ಲೈಟ್ ಗ್ರೀನ್ ಇದು. ತುಂಬಾ ಚೆನ್ನಾಗಿದೆ. ಹೌದು, ಎಷ್ಟು ಚೆನ್ನಾಗಿದೆ ಅಲ್ಲ ಆಂಟಿ. ನೀವು ಈ ಸರ ನೋಡ್ತಾ ಇರ್ಬೋದು, ಪರ್ಲ್ ಆಲ್ಮೋಸ್ಟ್ ಎಷ್ಟು 5 ಎಳೆಯಿಂದ ಮಾಡಿದ್ದಾರೆ ಆಯ್ತಾ. ಸೊ ಜೊತೆಗೆ ಇಲ್ಲಿ ಕೆಳಗಡೆ ಬೀಡ್ಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಎಲ್ಲ ಫುಲ್ ಪರ್ಲ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದೆಲ್ಲ ನಾವು ಸಾರಿಗೆ ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಆಂಟಿಗೆ
ಪರ್ಲ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಮೋಸ್ಟ್ಲಿ ಪರ್ಸನಲಿ. ಅವ್ರ ಹತ್ರ ತುಂಬಾ ಪರ್ಲ್ ಕಲೆಕ್ಷನ್ಸ್ ಇದೆ ಅಂತ ಅನಿಸ್ತಿದೆ ನನಗೆ ನೋಡ್ತಾ ಇದ್ರೆ. ಸೊ ಇದೆಲ್ಲ ಒಂದ್ ಸ್ವಲ್ಪ ಲಾಂಗ್ ನೆಕ್ ಪೀಸಸ್, ಇದನ್ನೆಲ್ಲ ಡಿಫ್ರೆಂಟ್ ಆಗಿ ವೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಈವನ್ ಇದು ಡ್ರೆಸ್ಗಳಿಗೆ ಚೆನ್ನಾಗಿ ಕಾಣುತ್ತೆ. ವೆಸ್ಟರ್ನ್ ವೇರ್ಗೂ ಕೂಡ ಆಗ್ಬಹುದು, ಬರೀ ಸಾರಿ ಅಂತ ಅಲ್ಲ, ವೆಸ್ಟರ್ನ್ ವೇರ್ ಕೂಡ ಇದನ್ನ ನೀವು ವೇರ್ ಮಾಡ್ಬೋದು. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದು ಕೂಡ ಟೆರಾಕೋಟಾನೆ. ಇದು ಕೂಡ ಟೆರಾಕೋಟಾದಲ್ಲಿ ಮಾಡಿರುವಂತಹ ಬೀಡ್ಸ್. ಬಟ್ ನಿಮಗೆ ಗೊತ್ತೇ ಆಗೋದಿಲ್ಲ ಅದು ಟೆರಾಕೋಟಾ ಅಂತ. ಯಾವುದು ಬೀಡ್ಸ್ ಮಾಮೂಲಿ ಮಣಿ ಅಂತ ಅನ್ನಿಸ್ಬಿಡುತ್ತೆ, ಶೈನಿಂಗ್ ಇರುವಂತಹ ಮಣಿ ಅನ್ಸುತ್ತೆ, ಬಟ್ ಅದು ಒರಿಜಿನಲಿ ಟೆರಾಕೋಟಾ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಥ್ರೆಡ್ ಬೀಡ್ಸ್. ಇದು ಥ್ರೆಡ್ ಇಂದ ಮಾಡಿರುವಂತಹ ಬೀಡ್ಸು, ಕಲರ್ ಕಲರ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ಸಾರೀಸ್ಗೆ ಈ ಥರ ಎಲ್ಲ ನಾವು ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ವಾವ್ ಆಂಟಿ, ಇದು ಪೆಂಡೆಂಟೇ ಇಷ್ಟು ರಿಚ್ ಆಗಿದೆ ಅಲ್ಲ ಆಂಟಿ? ತುಂಬಾ ಚೆನ್ನಾಗಿದೆ. ಸೊ ಈ ಸರ ನೋಡ್ತಾ ಇರ್ಬೋದು ನೀವು, ಪರ್ಲ್ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ನಾವು ಕ್ಲೀನಾಗಿ ಮ್ಯಾಚ್ ಮಾಡಿ ಹಾಕೊಂಡಾಗ ಖಂಡಿತ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಒಂದು ಸಿಂಗಲ್ ಪರ್ಲ್ ಸ್ಟಡ್ನ ಹಾಕೊಂಡ್ಬಿಟ್ರು ಸಾಕು, ಇದಕ್ಕೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಆಂಟಿ ಹತ್ರ ಇಷ್ಟು ಕಲೆಕ್ಷನ್ ಇದೆ. ಅವ್ರ ಮನೆ ದಿವಾನ್ ಕಾಟ್ ಮೇಲೆ ಈ ರೀತಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಒಂದಷ್ಟು ಟೆರಾಕೋಟಾ, ಒಂದಷ್ಟು ಬೀಡ್ಸ್ ಇಂದ ಮಾಡಿರುವಂತಹ ನೆಕ್ ಪೀಸ್ಗಳನ್ನ ಅವ್ರು ಇವತ್ತು ನಮಗೆಲ್ಲ ತೋರಿಸಿದ್ದಾರೆ. ನನಗಂತೂ ತುಂಬಾನೇ ಇಷ್ಟ ಆಯಿತು ಅವ್ರ ಕಲೆಕ್ಷನ್ಸು. ಖಂಡಿತ ನಿಮಗೂ ತುಂಬಾನೇ ಇಷ್ಟ ಆಗಿರುತ್ತಲ್ವಾ? ಇಷ್ಟ ಆಗಿದ್ರೆ ಹಾಗೆ ಒಂದು ಕಮೆಂಟ್ ಮಾಡಿ. ಆಂಟಿ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನೀವೆಲ್ಲ ನೋಡಿದ್ದೀರಾ. ಖಂಡಿತ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆಂಟಿ ನಿಮ್ಗೇನು ಅನ್ನಿಸ್ತು? ನನ್ನ ಬ್ಲಾಗ್ನಲ್ಲಿ ಇಷ್ಟೆಲ್ಲ ವಿಡಿಯೋಸ್ನಲ್ಲಿ ನೀವು ಕೂಡ ಬಂದಿದ್ದೀರಾ, ನಿಮ್ಗೇನು ಅನ್ನಿಸ್ತು? ಸಖತ್ ಖುಷಿ ಆಯ್ತು. ಎಂಜಾಯ್ಡ್ ಲೈಕ್ ಎನಿಥಿಂಗ್. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನೀವೆಷ್ಟು ಎಂಜಾಯ್ ಮಾಡಿದಿರೋ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ನಾನಂತೂ ತುಂಬಾನೇ ಖುಷಿ ಆದೆ. ಆಂಟಿ ನನಗೆ ಒಳ್ಳೆ ಕಂಪ್ನಿ ಕೊಟ್ಟಿದ್ದಾರೆ. ಸೊ ಅಪ್ಕಮಿಂಗ್ ಡೇಸ್ ನಲ್ಲಿ ನಿಮ್ ಜೊತೆ ಇನ್ನೂ ಒಂದಷ್ಟು ವಿಡಿಯೋಸ್ ಮಾಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಇಲ್ಲಿವರೆಗೂ ನನ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ಕೆ. ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ದೇನೆ ನಿಮ್ಮ ಸಾರೀಸ್ನೆಲ್ಲ ತೋರಿಸಿದೀರಾ, ನಿಮ್ ಜ್ಯುವೆಲ್ರೀಸ್ನೆಲ್ಲ ತೋರಿಸಿದೀರಾ. ಖಂಡಿತವಾಗ್ಲೂ ತುಂಬಾ ತುಂಬಾ ಥ್ಯಾಂಕ್ಸ್. ನಮಗೂ ಖುಷಿ ಆಯ್ತು. ಓಕೆ ಬಾಯ್. ಥ್ಯಾಂಕ್ ಯು ಆಂಟಿ. ಯಾರೆಲ್ಲ ನನ್ನ ಬ್ಲಾಗ್ನ ನೋಡಿದಿರೋ ನಿಮ್ಗೆಲ್ಲ ಡೆಫಿನೆಟ್ಲಿ ಈ ಜ್ಯುವೆಲ್ರಿ ಬ್ಲಾಗ್ ತುಂಬಾನೇ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ಒಂದು ಜ್ಯುವೆಲ್ರಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ಕೆ. ಬಾಯ್ ಬಾಯ್, ಟೇಕ್ ಕೇರ್.